ಬಳ್ಳಾರಿಯಲ್ಲಾಗಿರುವಂತ ನಿನ್ನೆ ಘಟನೆ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮನೆ ಮುಂದೆ ದೊಡ್ಡ ಗಲಾಟೆ ಆಯಿತು. ಅದರಿಂದಾಗಿ ಶೂಟೌಟ್ ಕೂಡ ಆಗಿದೆ ಸರ್. ಇಲ್ಲ, ಆ ಘಟನೆ ಆಗಬಾರ್ದಾಗಿತ್ತು. ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಆ ಗಲಾಟೆ ಆಗಿರೋದು ಅದೆಲ್ಲ ಗೊತ್ತಿರೋದು ವಿಚಾರ. ಫೈರಿಂಗು ಆಗಿಬಿಟ್ಟು ಯಾರೊಬ್ಬ ನಮ್ಮ ಕಾರ್ಯಕರ್ತನೇ ಒಬ್ಬ ಫೈರಿಂಗಲ್ಲಿ ಸತ್ತಿದ್ದಾನೆ. ಆ ಪೊಲೀಸವರು ತನಿಖೆ ಮಾಡ್ತಾಯಿದ್ದಾರೆ. ಹೇಗೆ ಫೈರಿಂಗ್ ಆಯಿತು, ಹೆಂಗಾಯಿತು, ಏನಾಯಿತು ಅಂತ ಹೇಳ್ಬಿಟ್ಟು ಪೊಲೀಸವರು ತನಿಖೆ ಮಾಡ್ತಾಯಿದ್ದಾರೆ. ಅದು ಯಾರು ಮಾಡಿದ್ದಾರೆ ಅದು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ನಾವು ತಗೊಳ್ತೀವಿ. ನಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇಲ್ಲಿನ ಎಸ್ಪಿಗೆ ಡಿಸಿಗೆ ಮಾತಾಡಿದ್ದಾರೆ. ಪರಿಸ್ಥಿತಿ ಹೇಗಿದೆ? ಮಾಡಿದ್ದೀವಿ. ಟೋಟಲ್ 100% ಕಂಟ್ರೋಲ್ ಆಗಿ ರಾತ್ರಿನೇ ಕಂಟ್ರೋಲ್ ಬಂತು. ರಾತ್ರಿ 12:30 1 ಗಂಟೆ ಅಷ್ಟೇ ರಾತ್ರಿ ಕಂಟ್ರೋಲ್ ಬಂತು. ಅದಾದ ಈಗ ಸದ್ಯಕ್ಕೆ ಕಂಟ್ರೋಲಲ್ಲಿದೆ. ಏನು ಸಮಸ್ಯೆ ಏನು ಅಂತ ಸದ್ಯಕ್ಕಿಲ್ಲ. ಪೊಲೀಸರು CM ಅದಕ್ಕೆ CM ಗಮನಕ್ಕೆ ತಂದು ಏನೇನಾಯ್ತು ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು, ಇಂಟೆಲಿಜೆನ್ಸ್ ಚೀಫು ಬಂದಿದ್ದರು, DG ಅವ್ರು ಬಂದಿದ್ದರು. ನಾವೆಲ್ಲ ಸೇರಿ CM ಮನೆ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇಲ್ಲ, ಅದು ಬೇಕಾಗಿರಲಿಲ್ಲ. ಈಗ ಪೋಸ್ಟರ್ ಕಟ್ಟೋ ವಿಚಾರದಲ್ಲೇ ಇದು ಗಲಾಟೆ ಆಗಿರೋದು. ಜನಾರ್ದನ್ ರೆಡ್ಡಿ ಮನೆ ಮುಂದೇನೋ ಪೋಸ್ಟರ್ ಕಟ್ಟಿದ ವಿಚಾರಕ್ಕೇ ನಮ್ಮ ಕಾರ್ಯಕರ್ತರು, BJP ಕಾರ್ಯಕರ್ತರು ಸೇರಿ ಗಲಾಟೆಯಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ. ಪಾಪ ಒಬ್ಬ ನಿಧನ ಹೊಂದಿದ್ದಾನೆ. ಪಾಪ ಅಮಾಯಕ ಅವನು. ಪಾಪ ಒಳ್ಳೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ಒಳ್ಳೆ ಸೋಷಲ್ ವರ್ಕರ್ ಮಾಡೋನು, ಒಳ್ಳೆ ಜನ ಸೇವೆ ಮಾಡೋನು. ಅವನು ಇವತ್ತು ನಿಧನ ಹೊಂದಿದ್ದಾನೆ. ಈಗ ಫೈರಿಂಗ್ ಯಾವ ಥರ ಆಯ್ತು ಅಂತ ಹೇಳ್ಬಿಟ್ಟು ಪೊಲೀಸವರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಇದು ಬಾಡಿ ಪೋಸ್ಟ್ಮಾರ್ಟಮ್ ಆಗಿದೆ ಅನಿಸ್ತಾ ಮಾಹಿತಿ ನನಗೆ ಬಂದಿದೆ. ಈಗ ಪೊಲೀಸವರು ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆದಲ್ಲಿ ಗೊತ್ತಾಗ್ತದೆ ಯಾರು ಹೆಂಗೆ ಫೈರಿಂಗ್ ಆಯ್ತು. ಅದೇ ಇದಾಗಬಾರ್ದಾಗಿದ್ದು ಹೆಂಗಾಯ್ತು ಅಂತ ಅವರು ಸಿಟ್ಟು ಮಾಡಿಕೊಂಡ್ರು. ಈ ಸಣ್ಣ ವಿಚಾರಕ್ಕೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು CM ಬೇಜಾರು ಮಾಡಿಕೊಂಡ್ರು. ಈಗ ಪೊಲೀಸವರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಗೊತ್ತಾಗ್ತದೆ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಫೈರಿಂಗ್ ಹೆಂಗಾಯಿತು, ಏನಾಯ್ತು ಅಂತ ಪೊಲೀಸರು ತನಿಖೆ ಮೇಲೆ ಗೊತ್ತಾಗ್ತದೆ. ಅದು ಯಾರನ್ನ ಇರಲಿ, ಯಾರು ಮಾಡಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಇಲ್ಲ, ನೋಡುವ, ಈಗ ಚರ್ಚೆ ಮಾಡ್ತೀವಿ ನಾವು. ಈಗ ನಾಗೇಂದ್ರ ಆಲ್ರೆಡಿ ಈಗ ಆನ್ ದ ವೇ ನಾಗೇಂದ್ರ ಅವರು ಬಳ್ಳಾರಿಗೆ ಹೋಗ್ತಾ ಇದ್ದಾರೆ. ಗಣೇಶ್ ಅವ್ರ ಜೊತೆನೂ ಮನೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ನಾನು ಇದು ಕೋಗಿಲು ಮನೆಗಳದು ಮನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಆದಮೇಲೆ ಒಂದು ಮೀಟಿಂಗ್ ಕರೆದ್ಬಿಟ್ಟವ್ರೆ. 5:30-6 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ ಆದಮೇಲೆ ನಾನು ಬಳ್ಳಾರಿಗೆ ಹೋಗ್ತಾ ಇದ್ದೀನಿ. ನಾನು ಈಗ ಬಳ್ಳಾರಿಯಲ್ಲಾಗಿರುವಂತ ನಿನ್ನೆ ಘಟನೆ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮನೆ ಮುಂದೆ ದೊಡ್ಡ ಗಲಾಟೆ ಆಯಿತು. ಅದರಿಂದಾಗಿ ಶೂಟೌಟ್ ಕೂಡ ಆಗಿದೆ ಸರ್. ಇಲ್ಲ, ಆ ಘಟನೆ ಆಗಬಾರ್ದಾಗಿತ್ತು. ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಆ ಗಲಾಟೆ ಆಗಿರೋದು ಅದೆಲ್ಲ ಗೊತ್ತಿರೋದು ವಿಚಾರ. ಫೈರಿಂಗು ಆಗಿಬಿಟ್ಟು ಯಾರೊಬ್ಬ ನಮ್ಮ ಕಾರ್ಯಕರ್ತನೇ ಒಬ್ಬ ಫೈರಿಂಗಲ್ಲಿ ಸತ್ತಿದ್ದಾನೆ. ಆ ಪೊಲೀಸವರು ತನಿಖೆ ಮಾಡ್ತಾಯಿದ್ದಾರೆ. ಹೇಗೆ ಫೈರಿಂಗ್ ಆಯಿತು, ಹೆಂಗಾಯಿತು, ಏನಾಯಿತು ಅಂತ ಹೇಳ್ಬಿಟ್ಟು ಪೊಲೀಸವರು ತನಿಖೆ ಮಾಡ್ತಾಯಿದ್ದಾರೆ. ಅದು ಯಾರು ಮಾಡಿದ್ದಾರೆ ಅದು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ನಾವು ತಗೊಳ್ತೀವಿ. ನಾವು